ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 83ರಲ್ಲಿ ಶಾಸಕರಾಗಿದ್ದು, ವಿಶ್ವನಾಥ್ ಅವರು 78ರಲ್ಲಿ ಶಾಸಕರಾಗಿದ್ದು. ಅವರು ಇಂಥ ರಾಜಕಾರಣಿನ ಇಂಥ MLA ನಾನು ಮಾಡಿದ್ದೀನಿ ಅಂತೇಳಿ ಮಾಧ್ಯಮದ ಮುಂದೆ ಬಂದರೆ ನಾವು ಸಹ ತಮ್ಮ ಮಾಧ್ಯಮದ ಮುಂದೆ ಬರ್ತೀವಿ. ಅವ್ರ ಕೊಡುಗೆ ರಾಜ್ಯಕ್ಕೇನು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ರಾಜ್ಯಕ್ಕೇನು ಅಂತ ಚರ್ಚೆಗೆ ಬರಲಿ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 83ರಿಂದ ಇಲ್ಲಿವರೆಗೂ 40 ವರ್ಷ 45 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಅವರು ಸಾಮಾಜಿಕ ನ್ಯಾಯ, ಸಮಾಜದ ಪರವಾಗಿದ್ದಾರೆ, ಸಾಮಾಜಿಕ ನ್ಯಾಯದ ಪರವಾಗೂ ಇದ್ದಾರೆ. ಇವತ್ತು ಸಾಮಾಜಿಕ ನ್ಯಾಯ ಏನಾರ ಉಳಿದಿದ್ದೇನಂತ ಇದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದಕ್ಕೋಸ್ಕರ ಅದನ್ನು ಸನ್ಮಾನ್ಯ ವಿಶ್ವನಾಥ್ ಸಾಹೇಬರು ಭಾಳ ಸ್ಪಷ್ಟವಾಗಿ ತಿಳ್ಕೊಬೇಕು. ಇವತ್ತು ಅವ್ರು ನನ್ನ ಕೊಡುಗೆ ಏನು, ಸಿದ್ದರಾಮಯ್ಯನವ್ರ ಕೊಡುಗೆ ಏನು ಅಂತ ಕೇಳ್ತಾ ಇದ್ದಾರೆ. ಇವತ್ತು MLAಗಳು ಎಷ್ಟು ಜನ ಇದ್ದಾರೆ, ಈಗ ಪ್ರೆಸೆಂಟ್ ಇರೋ MLAಗಳು, BJPಲಿರೋಂಥ MLAಗಳು, ಬಸವರಾಜ ಬೊಮ್ಮಾಯಿಯವರಾಗ್ಬೋದು, ಬೈತಿ ಬಸವರಾಜ್ ಅವರಾಗ್ಬೋದು, MTB ನಾಗರಾಜ್ ಅವರಾಗ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬೆಳೆಸ್ತದಂಥದ್ದು. ವಿಶ್ವನಾಥ್ ಅವರು ಸ್ವಕ್ಷೇತ್ರ KR ನಗರ ಕ್ಷೇತ್ರದಲ್ಲಿ 2004ರಲ್ಲಿ ಸೋತಿದ್ರು. ಎಗೇನ್ ನಮ್ಮ ಶಿವಣ್ಣವ್ರು ಹೇಳ್ದಂಗೆ, ದೊಳ್ಳೆಗೌಡರು ಹೇಳ್ದಂಗೆ 2008ರಲ್ಲಿ ಮಂತ್ನಳ್ಳಿ ಮಾದೇವ್ ಅವ್ರಿಗೆ ಟಿಕೆಟ್ನ ತಪ್ಪಿಸಿ ಇವರು ಕೊಟ್ಟರು. ಅವತ್ತು ಸಹ ಸೋತರು.